ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ಖಾತೆ ಬದಲಾವಣೆ ಬಳಿಕ ಖ್ಯಾತೆ ತೆಗೆದಿದ್ದು ಯಾಕೆ ಶ್ರೀರಾಮುಲು? ಎದುರು ಬದುರಲ್ಲೇ ರಾಮುಲು ಸುಧಾಕರ್ ಎದುರೇಟು ಕೊಟ್ಟಿದ್ದು ಹೇಗೆ? ಜಾಮೀನು ಪಡೆಯೋಕೆ ಅವಕಾಶ ಇದ್ರೂ ರಾಗಿಣಿ ಅರ್ಜಿ ಸಲ್ಲಿಸಿಲ್ಲ ಯಾಕೆ? ಶಾಸಕ ಅಖಂಡ ಶ್ರೀನಿವಾಸ್ ಕಲ್ಲೋಕೆ ನಡೆದಿದ್ದ ಸಂಪತ್ತಿನ ಸಂಚು, ಇದೆಲ್ಲವನ್ನು ನೋಡೋಣ. ಖಾತೆ ಬದಲಾವಣೆ ಆಗ್ತಿದ್ದಂತೆ ಕಂಗಾಲಾದ ರಾಮುಲು ಮಾಡಿದ್ದೇನು? ಮುನಿಸಿಕೊಂಡಿದ್ದ ರಾಮುಲುಗೆ ಸುಧಾಕರ್ ಸಮ್ಮುಖದಲ್ಲಿನ ಸಂಧಾನದಲ್ಲಿ ಸಿಎಂ ಬಿಎಸ್ವೈ ಹೇಳಿದ್ದೇನು? ಎದುರು ಬದುರು ನಿಂತುಕೊಂಡೇ ಸಚಿವರಿಬ್ಬರು ಏಟಿಗೆ ತಿರುಗೇಟು ಕೊಟ್ಟಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಕುರ್ಚಿ ಕಿತ್ತಾಟ ನ್ಯೂಸ್ ಟಾಪ್ 9ನಲ್ಲಿ. ಖಾತೆ ಅದಲು ಬದಲು ಆಟದಿಂದ ಸಚಿವ ಬಿ ಶ್ರೀರಾಮುಲು ಮುನಿಸಿಕೊಂಡಿದ್ದಾರೆ. ಖಾತೆ ಬದಲಾವಣೆ ಮಾಡಿದ್ದು ಯಾಕೆ ಅನ್ನೋದನ್ನ ಕಾರಣ ಕೊಡಿ ಅಂತ ಸಿಎಂ ಬಿಎಸ್ವೈ ಬಳಿ ಕೇಳಿದ್ದಾರೆ. ನಿನ್ನೆ ಸಂಜೆಗೆ ಸಿಎಂ ಭೇಟಿಯಾಗಲು ರಾಮುಲು ನಿರ್ಧರಿಸಿದ್ರು. ಆದ್ರೆ ಸಿಎಂ ನಾಳೆ ಅಂತ ಹೇಳಿದ್ರಿಂದ ಇಂದು ಬೆಳಿಗ್ಗೆ ಸಿಎಂರನ್ನ ಭೇಟಿಯಾದ ಸಚಿವರಾದಂತಹ ರಾಮುಲು ಮತ್ತು ಸುಧಾಕರ್ ನಡುವೆ ಬಿಎಸ್ವೈ ಸಂಧಾನ ಮಾಡಿದ್ದಾರೆ ಎನ್ನಲಾಗಿದೆ. ಆರೋಗ್ಯ ಕಸಿದುಕೊಂಡಿದ್ದಕ್ಕೆ ಬೇಸರಗೊಂಡಿರುವಂತಹ ಸಚಿವ ಶ್ರೀರಾಮುಲು ಕೊರೋನಾ ನಿರ್ವಹಣೆ ಮಾಡುವಲ್ಲಿ ನಾನು ವಿಫಲವಾಗಿಲ್ಲ ಅನ್ನೋ ಮೂಲಕ ಸಚಿವ ಸುಧಾಕರ್ಗೆ ರಾಮುಲು ಟಾಂಗ್ ಕೊಟ್ಟಿದ್ದಾರೆ. ನಾನು ಆರೋಗ್ಯ ಸಚಿವನಾಗಿ ರಾಜ್ಯದಲ್ಲಿ ಕೊರೋನಾ ಕೇಸ್ ನಿಭಾಯಿಸಿದೆ. ಬೆಂಗಳೂರು ನಗರವನ್ನ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ನೋಡ್ತಾ ಇದ್ರು. ಈಗೀಗ ಬೆಂಗಳೂರಿನಲ್ಲಿ 5,000 ಕೊರೋನಾ ಕೇಸ್ ದಾಖಲಾಗ್ತಿವೆ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇವೆ ಅನ್ನೋ ಮೂಲಕ ಸುಧಾಕರ್ಗೆ ರಾಮುಲು ಟಾಂಗ್ ಕೊಟ್ರು. ಇದರ ಬೆನ್ನಲ್ಲೇ ಎದುರು ಬದುರಲ್ಲೇ ತಿರುಗೇಟು ಕೊಟ್ಟಂತಹ ಸಚಿವ ಸುಧಾಕರ್ ಶ್ರೀರಾಮುಲು ಹಿಂದುಳಿದ ವರ್ಗಗಳ ದೊಡ್ಡ ನಾಯಕರಾಗಿದ್ದಾರೆ. ಕಳೆದ 1 ತಿಂಗಳಿನಿಂದಲೇ ಸಂಪುಟ ವಿಸ್ತರಣೆ ಚರ್ಚೆಯಾಗಿತ್ತು. ಆರೋಗ್ಯ ವೈದ್ಯಕೀಯ ಇಲಾಖೆ ನಡುವೆ ತಳಮಟ್ಟದಿಂದಲೂ ಸಮನ್ವಯತೆ ಇರಲಿಲ್ಲ ಅಂತ ಡಾಕ್ಟರ್ ಸುಧಾಕರ್ ಹೇಳಿದ್ರು. ಖಾತೆ ಬದಲಾವಣೆ ಬಳಿಕ ಸಿಎಂ ಬಿಎಸ್ವೈ ಬಳಿ ಚರ್ಚಿಸಿದಂತಹ ಬಳಿಕವೂ ಶ್ರೀರಾಮುಲು ಇನ್ನು ಬೇಸರದಿಂದಲೇ ಇದ್ದಾರೆ. ಮೇಲ್ನೋಟಕ್ಕೆ ರಾಜಸಂಧಾನ ಅಂತ ಕಂಡ್ರೂ ಸಹ ಒಳಗೊಳಗೆ ಒಳಬೇಗುದಿ ಇನ್ನು ಕುದಿತಾನೇ ಇದೆ. ಹೇಳದೆ ಕೇಳದೆ ಖಾತೆ ಹಿಂಪಡೆದಿದ್ದಕ್ಕೆ ರಾಮುಲು ಬೇಸರಗೊಂಡಿದ್ದು, ಖಾತೆ ಹಿಂಪಡೆದ ಬಗ್ಗೆ ಸರಿಯಾದ ಉತ್ತರ ಸಿಗದೆ ಹೋದರೆ ರಾಜೀನಾಮೆ ನೀಡುವುದಾಗಿ ಆಪ್ತರ ಬಳಿ ರಾಮುಲು ಹೇಳಿಕೊಂಡಿದ್ದಂತೆ. ಖಾತೆ ಬದಲಾವಣೆ ಬಗ್ಗೆ ಸಚಿವ ಸುಧಾಕರ್ ಮಾತ್ರ ಬೇಸರಗೊಂಡಿಲ್ಲ. ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿದಂತ ಸುಧಾಕರ್, ನಮ್ಮಿಬ್ಬರಲ್ಲೂ ಯಾರು ಹೆಚ್ಚು ಕಮ್ಮಿ ಎಂಬ ಪ್ರಶ್ನೆ ಇಲ್ಲ. ಸಮಾಜ ಕಲ್ಯಾಣ ಎಂಬ ಪ್ರಭಾವಿ ಮತ್ತಷ್ಟು ಬಲಿಷ್ಠ ಇಲಾಖೆಗೆ ಶ್ರೀರಾಮುಲು ಸಚಿವರಾಗಿದ್ದಾರೆ. ರಾಮುಲುಗೆ ಡಿಪ್ರಮೋಟ್ ಆಗಿಲ್ಲ, ಅವರು ಪ್ರಮೋಷನ್ ಆಗಿದ್ದಾರೆ ಅಂತ ಸುಧಾಕರ್ ಹೇಳಿದ್ರು. ನಿನ್ನೆ ಸಂಜೆ ಏಕಾಏಕಿ ಖಾತೆ ಬದಲಾವಣೆಯಾದ ಬಳಿಕ ಸರ್ಕಾರಿ ನಿವಾಸದಿಂದ ಖಾಸಗಿ ಫಾರ್ಮ್ ಹೌಸ್ಗೆ ತೆರಳಿದಂತಹ ಶ್ರೀರಾಮುಲು ಸಿಎಂ ಭೇಟಿ ಬಳಿಕ ಮತ್ತೆ ಸರ್ಕಾರಿ ನಿವಾಸಕ್ಕೆ ವಾಪಸ್ಸಾಗಿದ್ದಾರೆ. ನಿನ್ನೆ ಸಂಜೆಯಿಂದ ಸರ್ಕಾರಿ ಕಾರು ಮತ್ತು ನಿವಾಸವನ್ನು ಬಿಟ್ಟಿದ್ದಂತಹ ರಾಮುಲು ಖಾಸಗಿ ಕಾರ್ನಲ್ಲೇ ಓಡಾಡ್ತಿದ್ರು. ಖಾತೆ ಬದಲಾವಣೆ ಬಳಿಕ ಮುನಿಸಿಕೊಂಡಿದ್ದಂತಹ ರಾಮುಲು ಮತ್ತು ಸುಧಾಕರ್ನನ್ನ ಕರೆದು ಮಾತನಾಡಿರುವಂತಹ ಸಿಎಂ ಬಿಎಸ್ವೈ ಸಂಧಾನದ ವೇಳೆ ಹಲವು ಕಾರಣಗಳನ್ನು ಮುಂದಿಟ್ಟಿದ್ದಾರೆ. ಏನೇ ಸಮಸ್ಯೆ ಇದ್ರೂ ಒಟ್ಟಿಗೆ ಕೂತು ಬಗೆಹರಿಸಿಕೊಳ್ಳೋಣ. ಇಬ್ಬರು ಪರಸ್ಪರ ವಿರುದ್ಧ ಹೇಳಿಕೆಯನ್ನ ನೀಡಿದರೆ ಪಕ್ಷಕ್ಕೆ ಹಾನಿಯಾಗುತ್ತೆ. ಉಪಚುನಾವಣೆ ಇರೋದ್ರಿಂದ ಪಕ್ಷಕ್ಕೆ ಹಾನಿಯಾಗುವುದು ಬೇಡ. ನಿಮ್ಮ ಹೇಳಿಕೆಗಳಿಂದ ವಿಪಕ್ಷಗಳು ಲಾಭ ಮಾಡಿಕೊಳ್ಳುತ್ತವೆ ಅಂತ ರಾಮುಲು ಸುಧಾಕರ್ ಇಬ್ಬರಿಗೂ ಕಿವಿಮಾತು ಹೇಳಿದ್ದಾರೆ. ಜಾಮೀನು ಪಡೆಯಲು ಅವಕಾಶವಿದ್ರೂ ನಟಿ ರಾಗಿಣಿ ಮಾತ್ರ ಇನ್ನೂ ಅರ್ಜಿ ಸಲ್ಲಿಸಿಲ್ಲ. ಹಿರಿಯ ವಕೀಲರ ಹುಡುಕಾಟದಲ್ಲಿ ರಾಗಿಣಿ ಸಂಬಂಧಿಕರಿದ್ದಾರೆ. ಹೈಕೋರ್ಟ್ ಮುಂದೆ ವಾದಿಸಲು ಯಾರು ಸೂಕ್ತವೆಂದು ಹುಡುಕಾಟ ನಡೆಸಿದ್ದಾರೆ. ಪ್ರಕರಣದಲ್ಲಿ ಈಗಾಗಲೇ 2 ವಕೀಲರನ್ನ ರಾಗಿಣಿ ಬದಲಾಯಿಸಿದ್ದಾರೆ. ವಕೀಲ ಸುದರ್ಶನ್ ಬದಲಿಗೆ ಕಲ್ಯಾಣ್ ಕೃಷ್ಣ ಬಂಡಾರು ನೇಮಕಗೊಂಡಿದ್ರು. ಆದರೆ ಜಾಮೀನು ಸಿಗದ ಕಾರಣ ಮತ್ತೆ ವಕೀಲರನ್ನ ಬದಲಾಯಿಸಿದ್ದಾರೆ. ಸ್ಯಾಂಡಲ್ವುಡ್ ನಶೆ ಕೇಸ್ನಲ್ಲಿ ಸಿಲುಕಿ ಜೈಲು ಪಾಲಾಗಿರುವಂತಹ ನಟಿ ಸಂಜನಾ ಗಲ್ರಾನಿ ಮದುವೆ ಆಗಿಲ್ವಾ ಅನ್ನೋ ಅನುಮಾನ ಮೂಡಿದೆ. ಜೈಲು ಹಕ್ಕಿಯಾಗಿರುವಂತಹ ನಟಿ ಸಂಜನಾ ಈಗಲೂ ಅವಿವಾಹಿತೆ ಅಂತ ಹೇಳಿಕೊಳ್ಳಲು ಸಂಜನಾ ಶತಪ್ರಯತ್ನ ಮಾಡುತ್ತಿದ್ದಾರೆ. ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯಲ್ಲಿ ಕುಮಾರಿ ಸಂಜನಾ ಎಂದು ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಸಂಜನಾ ಹೇಳಿಕೆ ಅಚ್ಚರಿ ಮೂಡಿಸಿದೆ. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಹೊತ್ತಿ ಉರಿಯೋಕೆ ಕಾರಣವಾದರೂ ಏನು? ಶಾಸಕ ಅಖಂಡ ಜೀವ ತೆಗೆಯೋಕೆ ಅಂದು ನಡೆದತ್ತ ಬೃಹತ್ ಹುನ್ನಾರ. ಶ್ರೀನಿವಾಸ್ ಮೂರ್ತಿ ಮುಗಿಸೋಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದ ಆ ಮಾಜಿ ಮೇಯರ್ ಯಾರು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ಬೆಂಕಿ ನ್ಯೂಸ್ ಟಾಪ್ 9ನಲ್ಲಿ. ಇಡೀ
ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ ಗಲಭೆ ಕೇಸ್ಗೆ ಭಯಾನಕ ಸತ್ಯವೊಂದು ಬಯಲಾಗಿದೆ. ಅಂದು ಪುಂಡರು ಮಾಡಿದಂತಹ ಪ್ಲಾನ್ ಸಕ್ಸಸ್ ಆಗಿದ್ರೆ ಇಡೀ ಬೆಂಗಳೂರೇ ಧಗಧಗಿಸ್ತಾ ಇತ್ತು. ಕೊಳ್ಳಿ ದೆವ್ವಗಳ ಸಂಚು ಯಶಸ್ವಿಯಾಗಿದ್ರೆ ಬೆಂಗಳೂರು ರಕ್ತಪಾತಕ್ಕೆ ಸಾಕ್ಷಿಯಾಗ್ತಾ ಇತ್ತು. ಅವರ ಸಂಚು ಕೇಳಿದ್ರೆ ಎಂಥವರ ಎದೆಯೂ ಝಲ್ಲನದೇ ಇರುವುದಿಲ್ಲ. ಗಲಭೆರಿನ ಶಾಸಕ ಅಖಂಡ ಶ್ರೀನಿವಾಸ್ ತಮ್ಮ ಮನೆಯಲ್ಲೇ ಇದ್ದಿದ್ರೆ ಅವರನ್ನ ರಾಕ್ಷಸರು ಕೊಂದೇ ಬಿಡ್ತಿದ್ರು ಅಂತ ಹೇಳಲಾಗ್ತಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಡಿಜೆ ಹಳ್ಳಿ ಜ್ವಾಲೆಯಲ್ಲಿ ಶಾಸಕರು ಬೆಂದು ಹೋಗ್ತಿದ್ರು. ಅಖಂಡರನ್ನ ಕೊಲ್ಲುವ ಉದ್ದೇಶದಿಂದಲೇ ಕೊಳ್ಳಿ ದೆವ್ವಗಳು ದಾಳಿ ಮಾಡಿದ್ವಂತೆ. ಅಸಲಿಗೆ ಶಾಸಕ ಶ್ರೀನಿವಾಸ್ ಮೂರ್ತಿ ಟಾರ್ಗೆಟ್ ಆಗಿದ್ದಾದ್ರೂ ಯಾಕೆ ಅನ್ನೋದಕ್ಕೂ ದ್ವೇಷಾಗ್ನಿಯೇ ಕಾರಣ. ಗಲಭೆ ವೇಳೆ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಯನ್ನೇ ಟಾರ್ಗೆಟ್ ಮಾಡಲಾಗಿತ್ತು. ಅಸಲಿಗೆ ಅಖಂಡರನ್ನ ರಾಜಕೀಯವಾಗಿ ಮುಗಿಸಲು ಮಾಜಿ ಮೇಯರ್ ಸಂಪತ್ ರಾಜ್ ಪ್ಲಾನ್ ಹೊಂದಿದ್ರಂತೆ. ಮುಸ್ಲಿಂ ಸಮುದಾಯದ ಬೆಂಬಲದೊಂದಿಗೆ ಅತಿ ಹೆಚ್ಚು ಮತಗಳ ಗೆಲುವು ಸಾಧಿಸಿದ್ರು. ಹೀಗಾಗಿ ಆ ಸಮುದಾಯವನ್ನ ಅಖಂಡ ವಿರುದ್ಧ ಎತ್ತಿಕಟ್ಟಲು ಸಂಪತ್ ಷಡ್ಯಂತ್ರ ನಡೆಸಿ ಮುಂದಿನ ಚುನಾವಣೆಯಲ್ಲಿ ತಾನೇ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಮತ್ತೆ ಪ್ಲಾನ್ ಮಾಡಿದ್ರು ಅನ್ನೋ ಅನುಮಾನ ಮೂಡಿದೆ. ಪುಲ್ಕೇಶಿ ನಗರ ನಾಯಕತ್ವಕ್ಕಾಗಿ ಕಾಂಗ್ರೆಸ್ ನಾಯಕರು ಮೇಲಾಟ ನಡೆಸಿರುವುದು ಬಯಲಾಗಿದೆ. ಗಲಭೆಗೆ ಇದೇ ಕಾರಣ ಅನ್ನುವುದು ಸಹ ರುಜುವಾತಾಗಿದೆ. ಅಖಂಡ ಶ್ರೀನಿವಾಸ್ ಮೂರ್ತಿಯನ್ನ ರಾಜಕೀಯವಾಗಿ ಮುಗಿಸಿದ್ರೆ ಬೇರೆ ಎದುರಾಳಿ ಇಲ್ಲ. ಹೀಗಾಗಿ ಸಂಪತ್ ರಾಜ್ ಮತ್ತು ಜಾಕೀರ್ ಈ ಪ್ಲಾನ್ ಮಾಡಿದ್ರು ಎನ್ನಲಾಗಿದೆ. ಸಂಪತ್ ಜಾಕೀರ್ರ ಬಹುತೇಕ ಸಂಗಡಿಗರು ಘಟನೆಯಲ್ಲಿ ಭಾಗಿಯಾಗಿರುವುದು ಸಿಸಿಬಿ ತನಿಖೆಯಲ್ಲಿ ಪತ್ತೆಯಾಗಿದೆ. ಅಖಂಡ ಶ್ರೀನಿವಾಸ್ ಮೂರ್ತಿಯನ್ನ ಮುಗಿಸಲು ಈ ಹಿಂದೆಯೂ ಸಂಪತ್ ರಾಜ್ ಯೋಜನೆ ಮಾಡಿದ್ರಂತೆ. ಆದರೆ ಹಲವು ಬಾರಿ ಪ್ರಯತ್ನಿಸಿ ಸಂಪತ್ ರಾಜ್ ಮತ್ತು ಟೀಮ್ ಸೋತಿತ್ತು. ಮುಸ್ಲಿಂ ಸಮುದಾಯದ ಜೊತೆ ಅಖಂಡಗೆ ಅನ್ಯೋನ್ಯ ಸಂಬಂಧವಿದೆ. ಶಾಸಕರ ವಿರುದ್ಧ ಮುಸ್ಲಿಂರನ್ನ ಎತ್ತಿ ಕಟ್ಟಿದ್ರೂ ಪ್ರಯೋಜನವಿರಲಿಲ್ಲ. ಹೀಗಾಗಿ ಪ್ರತಿ ಬಾರಿ ಪ್ಲಾನ್ ರೂಪಿಸಿದಾಗಲೂ ಅಖಂಡಗೆ ಗೊತ್ತಾಗ್ಬಿಡ್ತಿತ್ತು. ಅಖಂಡ ನಿವಾಸದಿಂದ 300 ಮೀಟರ್ ದೂರದಲ್ಲಿ ಕುಳಿತು ಅಟ್ಯಾಕ್ಗೆ ಪ್ಲಾನ್ ಮಾಡಲಾಗಿತ್ತು ಅನ್ನೋದು ಸಿಸಿಬಿ ತನಿಖೆ ವೇಳೆ ಬಯಲಾಗಿದೆ. ಅಖಂಡ ಮನೆಗೆ ಬೆಂಕಿ ಬಿದ್ದಾಗ ಸಂಪತ್ ರಾಜ್ ಅದೇ ಏರಿಯಾದಲ್ಲೇ ಇದ್ರಂತೆ. ಶಿಷ್ಯ ಸಂತೋಷ್ ನಿವಾಸದಲ್ಲಿ ಕುಳಿತು ಸಂಪತ್ ರಾಜ್ ಅಟ್ಯಾಕ್ ಮಾಡಿಸಿದ್ರಂತೆ. ಅನುಮಾನ ಬಾರದಂತೆ ಸಂಪತ್ ರಾಜ್ ಮತ್ತು ಜಾಕೀರ್ ಮೊಬೈಲ್ಗಳನ್ನ ತಮ್ಮ ಮನೆಯಲ್ಲೇ ಇಟ್ಟಿದ್ರಂತೆ. ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆ ಮೇಲೆ ದಾಳಿ ನಡೆಸಲು ಮಾಜಿ ಮೇಯರ್ ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡಿರುವುದು ಬಯಲಾಗಿದೆ. ಡಿಕೆಶಿ ಕೆಪಿಸಿಸಿ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಷಡ್ಯಂತ್ರ ಚುರುಕುಗೊಳಿಸಿದ್ರು. ಮೇ ತಿಂಗಳಲ್ಲಿ ಸಂಪತ್ ರಾಜ್ ಮತ್ತು ಜಾಕೀರ್ ಬೆಂಬಲಿಗರ ಜೊತೆ ಸಭೆ ನಡೆಸಿದ್ರು. ಕೆಜೆ ಹಳ್ಳಿಯ ಮಿನಿ ಚೌಟ್ರಿಯೊಂದರಲ್ಲಿ ಈ ಸೀಕ್ರೆಟ್ ಮೀಟಿಂಗ್ ನಡೆದಿತ್ತಂತೆ. ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆ ಮೇಲಿನ ದಾಳಿಗೆ ಸಂಪತ್ ರಾಜ್ ಮತ್ತು ಜಾಕೀರ್ ಸ್ಕೆಚ್ ಹಾಕಿರುವುದು ಬಯಲಾಗಿದೆ. ಬೆಂಕಿ ಹಚ್ಚುವಂತೆ ನಿಜವಾದ ಪ್ಲಾನ್ ಮಾಡಿದೆ ಸಂಪತ್ ರಾಜ್ ಮತ್ತು ಜಾಕೀರ್ ಅಂತೆ. ಎಸ್ಡಿಪಿಐ ಲೀಡರ್ಗಳ ಮೂಲಕ ಸಂಪತ್ ರಾಜ್ ಜಾಕೀರ್ ದಾಳಿ ಮಾಡಿಸಿದ್ರು. ವಾಜಿದ್ ಮುಜಾಮಿಲ್ ಜಾಹಿದ್ ಖಲೀಲ್ ಮೂಲಕ ಸ್ಕೆಚ್ ಹಾಕಿದ್ದು ಸುದೀರ್ಘ ತನಿಖೆ ಬಳಿಕ ಕೋರ್ಟ್ಗೆ ಸಿಸಿಬಿ ಸಲ್ಲಿಸ್ತಾ ಇರುವ ಪ್ರಾಥಮಿಕ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಪೊಲೀಸರ ಮೇಲೆ ಎಸ್ಡಿಪಿಐ ಸಂಘಟನೆಗೆ ಕೆಂಡದಂತಹ ಕೋಪ ಬಂದಿತ್ತು. ಸಿಎಎ ಮತ್ತು ಎನ್ಆರ್ಸಿ ಅಯೋಧ್ಯೆಯ ರಾಮ ಜನ್ಮಭೂಮಿ ತೀರ್ಪನ್ನು ವಿರೋಧಿಸಿ ಎಸ್ಡಿಪಿಐ ಸಂಘಟನೆ ಪ್ರತಿಭಟನೆಗೆ ಮುಂದಾಗಿತ್ತು. ಆದರೆ ಸಿಎಎ ಎನ್ಆರ್ಸಿ ಪ್ರತಿಭಟನೆ ಹಿಂಸಾತ್ಮಕ ರೂಪಕ್ಕೆ ತಿರುಗಲು ಖಾಕಿ ಪಡೆ ತಡೆ ನೀಡಿತು. ಬಕ್ರೀದ್ ವೇಳೆ ಬಲಿ ನೀಡಬೇಕಿದ್ದಂತಹ ಒಂಟೆ ಗೋವುಗಳನ್ನ ಪೊಲೀಸರು ರಕ್ಷಿಸಿದ್ರು. ಹೀಗಾಗಿ ಪೊಲೀಸರ ಮೇಲೆ ಎಸ್ಡಿಪಿಐ ಸಂಘಟನೆಗೆ ಕೆಂಡದಂತಹ ಕೋಪವಿತ್ತು. ಅದನ್ನ ಗಲಾಟೆಯ ವೇಳೆ ಬಳಸಿಕೊಂಡಿದ್ದಾರೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳೋಕೆ ಯಶಸ್ವಿಯಾಗ್ತಾರಾ ಮುನಿರತ್ನ? ತುಳಸಿ ಮುನಿರಾಜುಗೆ ಹಿನ್ನಡೆಯಾಗಿದ್ದು ಯಾವ ವಿಚಾರದಲ್ಲಿ? ಥಿಯೇಟರ್ ಓಪನ್ ಮಾಡೋಕೆ ಅನುಮತಿ ಸಿಕ್ಕಿದ್ರೂ ಕೂಡ ಮಾಲೀಕರು ಹಿಂದೇಟು ಹಾಕ್ತಿರೋದು ಯಾಕೆ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಆರ್ಆರ್ ನಗರ ಬೈ ಎಲೆಕ್ಷನ್ ಮುಂದೂಡುವಂತೆ ತುಳಸಿ ಮುನಿರಾಜುಗೌಡ ಸಲ್ಲಿಸಿದ ಅರ್ಜಿ ವಜಾಗೊಂಡಿದೆ. ನಿಗದಿಯಂತೆಯೇ ಚುನಾವಣೆ ನಡೆಸಲು ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ಮಿನಿವಾರ್ನಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಮುಂದಾಗಿರ್ತಕ್ಕಂಥ ಮುನಿರತ್ನಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನ್ಯಾಯಾಲಯದ ತೀರ್ಪಿಗೆ ತಲೆಬಾಗ್ತೇನೆ ಎಂದಿರುವಂತಹ ಮುನಿರತ್ನ ಟಿಕೆಟ್ ಹಂಚಿಕೆ ವಿಚಾರ ನಾಯಕರಿಗೆ ಬಿಟ್ಟಿದ್ದು ಎಂದಿದ್ದಾರೆ. ಕೊರೋನಾ ಲಾಕ್ಡೌನ್ ಬಳಿಕ ಅನ್ಲಾಕ್ 5.0 ನಲ್ಲಿ ಸಿನಿಮಾ ಥಿಯೇಟರ್ಗಳನ್ನು ತೆರೆಯಲು ಅನುಮತಿ ಸಿಕ್ಕರೂ ಸಹ ಮಾಲೀಕರು ಹಿಂದೇಟು ಹಾಕ್ತಿದ್ದಾರೆ. ಕೊರೋನಾ ಭೀತಿಯಿಂದ ಜನರು ಥಿಯೇಟರ್ಗೆ ಬರಲು ಭಯ ಬೀಳ್ತಾರೆ. ಜೊತೆಗೆ ಥಿಯೇಟರ್ಗಳಲ್ಲಿ 50% ಪ್ರೇಕ್ಷಕರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಹೀಗಾಗಿ ದಿನಕ್ಕೆ 4 ಶೋಗಳನ್ನು ನಡೆಸುವುದು ಕಷ್ಟ ಅನ್ನೋದು ಥಿಯೇಟರ್ ಮಾಲೀಕರ ಅಳಲಾಗಿದೆ.
ಬೆಂಗಳೂರು ವಿವಿಯ ಅಂತಿಮ ವರ್ಷದ ಬಿಕಾಂ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಪ್ರಿನ್ಸಿಪಲ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಲಾಗಿದೆ. ನಿನ್ನೆ ನಡೀಬೇಕಿದ್ದಂತಹ ಪ್ರಶ್ನೆ ಪತ್ರಿಕೆ ಲೀಕ್ಔಟ್ ಆಗಿದ್ದು, ಈ ಹಿನ್ನೆಲೆಯಲ್ಲಿ ನಿನ್ನೆ ನಡೀಬೇಕಿದ್ದಂತಹ ಪರೀಕ್ಷೆಯನ್ನ ಬೆಂಗಳೂರು ವಿವಿ ರದ್ದುಗೊಳಿಸಿತ್ತು. ಹೀಗಾಗಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಆತಂಕ ಶುರುವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿ ಎಸ್ಟೇಟ್ ಬಳಿ ಕಾರೊಂದು ಪಲ್ಟಿ ಹೊಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಕಾಫಿ ತೋಟಕ್ಕೆ ನುಗ್ಗಿ ಮಗುಚಿದೆ. ಗಿರೀಶ್ ಅನ್ನೋರು ತಮ್ಮ ಸಂಬಂಧಿಯನ್ನ ಮೂಡಿಗೆರೆಗೆ ಬಿಟ್ಟು ವಾಪಸ್ಸಾಗುವಾಗ ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ಮಲೆನಾಡು ರಸ್ತೆಗಳು ಅತಿ ತಿರುವಿನಿಂದ ಕೂಡಿದ್ದು ತಡೆಗೋಡೆ ನಿರ್ಮಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಠಾಣೆ ಪೊಲೀಸರು ಇಬ್ಬರು ಕುಖ್ಯಾತ ಬೈಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಆರೋಪಿಗಳಾದ ಸತೀಶ್ ಮತ್ತು ಮಣಿಕಂಠ ಎಂಬುವರಿಂದ 8 ಲಕ್ಷ ರೂಪಾಯಿ ಮೌಲ್ಯದ 12 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಅರೆಸ್ಟ್ ಆದ ಕಳ್ಳರು ರಾತ್ರಿ ವೇಳೆ ಮನೆ ಎದುರು ನಿಲ್ಲಿಸಿದಂತಹ ಬೈಕ್ಗಳನ್ನು ಕದ್ದು ಎಸ್ಕೇಪ್ ಆಗ್ತಿದ್ರು. ಮೈಸೂರಿನ ಆಲನಹಳ್ಳಿ ಠಾಣೆ ಪೊಲೀಸರು ಕಳ್ಳರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ವೆಂಕಟೇಶ್, ಸಂಜಯ್ ಅನ್ನೋ ಆರೋಪಿಗಳು ಮೊಬೈಲ್ ಕದ್ದು ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗ್ತಿದ್ರು. ಸದ್ಯ ಕಳ್ಳರಿಬ್ಬರು ತಗಲಾಕೊಂಡಿದ್ದು ದುಬಾರಿ ಬೆಲೆಯ ಹಲವು ಮೊಬೈಲ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅನಾರೋಗ್ಯದಿಂದ ವಿಚಾರಣಾಧೀನ ಕೈದಿ ಸಾವನ್ನಪ್ಪಿರುವ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ವಿಚಾರಣಾಧೀನ ಕೈದಿ ಚಂದ್ರಪ್ಪ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ದಾವಣಗೆರೆ ಉಪಕಾರಾಗೃಹದ ಕೆಲ ದಿನಗಳಿಂದ ಚಂದ್ರಪ್ಪ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಶುರುವಾಗಿದೆ. ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿ ದಸರಾಗೆ ಭರದ ಸಿದ್ಧತೆ ನಡೆದಿದೆ. ತಾಯಿ ಚಾಮುಂಡೇಶ್ವರಿಯ ವಿಗ್ರಹ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ. ಅರ್ಚಕರ ನೇತೃತ್ವದಲ್ಲಿ ಕ್ಲೀನಿಂಗ್ ನಡೀತಾ ಇದ್ದು ದಸರಾಕ್ಕೆ ಅಮ್ಮನನ್ನ ಸಿದ್ಧಪಡಿಸಲಾಗ್ತಾ ಇದೆ. ದಸರಾ ಮೆರವಣಿಗೆ ವೇಳೆ ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಸಾಗಲಿದ್ದಾಳೆ. ಮಳೆ ನೀರಿನಲ್ಲಿ ಕೊಚ್ಚಿ ಹೋದ ವ್ಯಕ್ತಿಗಾಗಿ 3 ದಿನದಿಂದ ನಡೀತಿದೆ ತಲಾಶ್. ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಣೆ ಮಾಡಿದ್ದಾದ್ರೂ ಹೇಗೆ? ಕೈ ಮುಖಂಡನ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ರಾಯಚೂರು ಜಿಲ್ಲೆಯ ಮಸ್ಕಿ ಹಳ್ಳದಲ್ಲಿ ಕೊಚ್ಚಿ ಹೋಗಿರುವಂತಹ ವ್ಯಕ್ತಿ ಶವಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಶವ ಇನ್ನೂ ಸಿಗದೇ ಇರುವುದರಿಂದ ಮೃತ ಚನ್ನಬಸವ ಎಂಬಾತನ ಕುಟುಂಬಸ್ಥರು ಮಸ್ಕಿ ತಹಶೀಲ್ದಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ವ್ಯಕ್ತಿ ನೀರು ಪಾಲಾಗಿದ್ದಾನೆ. ಮೃತನ ಪತ್ನಿ ಮತ್ತು ತಾಯಿ ಗರಂ ಆಗಿದ್ದಾರೆ. ಭಾನುವಾರ ಬೆಳಗ್ಗೆ ಹಳ್ಳದ ನೀರಿನಲ್ಲಿ ಚನ್ನಬಸವ ಎಂಬಾತ ಕೊಚ್ಚಿ ಹೋಗಿದ್ದ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹೂಲಗೇರಿ ಬಂಡರಗಲ್ ಗ್ರಾಮದ ಬಳಿಯ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದಂತ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಸತತ ಮಳೆಗೆ ಉಕ್ಕಿ ಹರಿತಾ ಇದ್ದು ಹಳ್ಳ ದಾಟಲು ಬೈಕ್ ಸವಾರರಿಬ್ಬರು ಮುಂದಾಗಿದ್ರು. ಈ ವೇಳೆ ನೀರಿನ ರಭಸದ ಸೆಳೆತಕ್ಕೆ ಸಿಕ್ಕಾಗ ಸ್ಥಳೀಯರು ಹಗ್ಗದ ಸಹಾಯದಿಂದ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಪ್ರಾಣ ಕಾಪಾಡಿ ಮಾನವೀಯತೆ ಮೆರೆದಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮುದಿನೂರು ಗ್ರಾಮದ ಸಮೀಪ ತಾತ್ಕಾಲಿಕ ಸೇತುವೆಯೊಂದು ಹಳ್ಳದ ನೀರಿಗೆ ಕೊಚ್ಚಿಕೊಂಡು ಹೋಗಿದೆ. ನಿನ್ನೆ ಸುರಿದ ಭಾರೀ ಮಳೆಗೆ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ನಾಶವಾಗಿದೆ. ಇದರಿಂದ ಸೇತುವೆ ಕೊಚ್ಚಿ ಹೋದ ಪರಿಣಾಮ ಸಾರ್ವಜನಿಕರು ಪರದಾಡುವಂತಾಗಿದ್ದು ಕಳಪೆ ಕಾಮಗಾರಿ ಕಾರಣ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಕಳೆದ 2 ದಿನದಿಂದ ಸುರಿದಂತಹ ಮಳೆಗೆ 769 ಮನೆಗಳಿಗೆ ಹಾನಿಯಾಗಿದೆ. ಗುಳೇದಗುಡ್ಡ ತಾಲೂಕಿನ 409 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ಅಲ್ಲದೆ ಬಾದಾಮಿ ತಾಲೂಕಿನಲ್ಲಿ 158 ಮನೆಗಳ ಗೋಡೆ ಕುಸಿದಿದೆ ಮತ್ತು ಇಳಕಲ್ ಹುನಗುಂದ ತಾಲೂಕಿನಲ್ಲೂ ಮಳೆ ನರ್ತನಕ್ಕೆ 107 ಮನೆಗಳು ಕುಸಿದಿದ್ದು ಸೂಕ್ತ ಪರಿಹಾರಕ್ಕೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಇದರಿಂದಾಗಿ ಮಸ್ಕಿ ಹಳ್ಳಕ್ಕೆ 1,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗ್ತಾ ಇದೆ. ಇನ್ನು 1,000 ಕ್ಯೂಸೆಕ್ಸ್ ನೀರು ಬಿಡುವ ಸಾಧ್ಯತೆ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹಳ್ಳದ ದಂಡೆಗೆ ಗ್ರಾಮಸ್ಥರು ತೆರಳದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಈ ಮಧ್ಯೆ ಮಸ್ಕಿ ತಾಲೂಕಿನ ಹಿರೇಕಡಬೂರು, ಚಿಕ್ಕಕಡಬೂರು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ರಾಯಚೂರು ಜಿಲ್ಲೆಯಾದ್ಯಂತ ಶಾಲಾ ಮಕ್ಕಳನ್ನ ಕೂಲಿಗೆ ಕರೆದೊಯ್ಯಲಾಗ್ತಾ ಇದೆ. ವಿದ್ಯಾಗಮ ಯೋಜನೆ ಬಂದ್ ಆದ ಬೆನ್ನಲ್ಲೇ ಚಿಕ್ಕ ಮಕ್ಕಳನ್ನ ಗೂಡ್ಸ್ ವಾಹನದಲ್ಲಿ ಕೂಲಿ ಕೆಲಸಕ್ಕೆ ಸಾಗಿಸಲಾಗ್ತಾ ಇದೆ. ದೇವದುರ್ಗ, ಮಾನವಿ ಮತ್ತು ಸಿರವಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಮಕ್ಕಳನ್ನ ಜಮೀನಿನ ಕೆಲಸಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಹೀಗಿದ್ರೂ ಕಾರ್ಮಿಕ ಇಲಾಖೆ, ಆರ್ಟಿಒ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಜಾರಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ.
ಹತ್ರಾಸ್ ಅತ್ಯಾಚಾರ ಕೇಸ್ನ ವಿಚಾರಣೆಯನ್ನ ಉತ್ತರ ಪ್ರದೇಶದಿಂದ ಬೇರೆ ಕಡೆ ವರ್ಗಾಯಿಸೋಕೆ ಪೋಷಕರು ಒತ್ತಾಯಿಸಿದ್ದು ಯಾಕೆ? ಹತ್ರಾಸ್ ಭೇಟಿ ಕೊಟ್ಟು ಸಿಸಿಬಿ ತಂಡ ಅತ್ಯಾಚಾರದ ಬಗ್ಗೆ ಸಂಗ್ರಹಿಸಿದ ಮಾಹಿತಿಗಳು ಏನು? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ದಲಿತ ಯುವತಿ ಮೇಲಿನ ಅತ್ಯಾಚಾರ ಕೇಸ್ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ತಾ ಇದೆ. ಅತ್ಯಾಚಾರ ಕೇಸ್ನ ವಿಚಾರಣೆ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ನಲ್ಲಿ ನಡೆದಿತ್ತು. ಈ ವೇಳೆ ಅತ್ಯಾಚಾರ ಪ್ರಕರಣದ ವಿಚಾರಣೆಯನ್ನ ಉತ್ತರ ಪ್ರದೇಶದಿಂದ ಬೇರೆಡೆಗೆ ವರ್ಗಾಯಿಸುವಂತೆ ಸಂತ್ರಸ್ತ ಯುವತಿ ಪೋಷಕರು ಕೋರ್ಟ್ನಲ್ಲಿ ಮನವಿ ಮಾಡಿದ್ದಾರೆ. ಅತ್ಯಾಚಾರಕ್ಕೆ ಒಳಗಾದಂತಹ ಹತ್ರಾಸ್ನ ದಲಿತ ಯುವತಿ ಸಾಯುವ ಮುನ್ನ ಹೇಳಿದಂತಹ ವಿಡಿಯೋ ಸಾಕ್ಷ್ಯವೀಗ ಕೇಸ್ಗೆ ಟ್ವಿಸ್ಟ್ ನೀಡಿದೆ. ಅತ್ಯಾಚಾರಕ್ಕೆ ಮುಂದಾದಾಗ ನಾನು ಪ್ರತಿರೋಧ ವ್ಯಕ್ತಪಡಿಸಿದೆ, ಹೀಗಾಗಿ ನನ್ನ ಕತ್ತು ಹಿಸುಕಿದ್ರು ಅಂತ ವಿದ್ಯಾರ್ಥಿ ಹೇಳಿರುವಂತಹ ವಿಡಿಯೋ ಸಾಕ್ಷ್ಯ ಸಿಕ್ಕಿದೆ. ಸೆಪ್ಟೆಂಬರ್ 14ರಂದು ಚಾಂಡ್ಪೋ ಪೊಲೀಸ್ ಸ್ಟೇಷನ್ನಲ್ಲಿ ಮಾತನಾಡಿರುವಂತಹ 48 ಸೆಕೆಂಡ್ಗಳ ವಿಡಿಯೋ ಕೂಡ ಸಿಕ್ಕಿದೆ. ಹತ್ರಾಸ್ನಲ್ಲಿ ದಲಿತ ಯುವತಿ ಮೇಲಿನ ಅತ್ಯಾಚಾರ ಕೇಸ್ನ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಹೀಗಾಗಿ ಇಂದು ಸಿಬಿಐ ಪೊಲೀಸರ ಜೊತೆಗೂಡಿ ಅತ್ಯಾಚಾರ ನಡೆದಂತಹ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದಲ್ಲಿ ಖಾಕಿ ಬೆಂಗಾವಲನ್ನ ಹಾಕಲಾಗಿತ್ತು. ಅತ್ಯಾಚಾರ ಕೇಸ್ನ ತನಿಖೆಗಾಗಿ ಸಿಬಿಐ ಪೊಲೀಸರು ಹಲವು ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ಭಾರತದಲ್ಲಿ ಕ್ರೂರಿ ಕೊರೋನಾ ವೈರಸ್ನ ಅಟ್ಟಹಾಸಕ್ಕೆ ಇಡೀ ದೇಶವೇ ನಲುಗಿ ಹೋಗಿದೆ. ದೇಶದಲ್ಲಿ ಈವರೆಗೂ 71,71,565 ಜನರಿಗೆ ವೈರಸ್ ಅಟ್ಯಾಕ್ ಆಗಿದ್ರೆ 1,09,894 ಜನರು ಸೋಂಕಿನಿಂದ ಜೀವ ಕಳೆದುಕೊಂಡಿದ್ದಾರೆ. 62 ಲಕ್ಷಕ್ಕೂ ಅಧಿಕ ಜನರು ವೈರಸ್ ವಿರುದ್ಧ ಹೋರಾಡಿ ಗುಣಮುಖರಾಗಿದ್ರೆ 8 ಲಕ್ಷಕ್ಕೂ ಅಧಿಕ ಜನರು ಕೋವಿಡ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಭಾರತದಲ್ಲಿ ಕಳೆದ 2 ತಿಂಗಳಿಂದ ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚಾಗ್ತಾನೆ ಇದೆ. ಪ್ರತಿನಿತ್ಯ 80,000ಕ್ಕೂ ಹೆಚ್ಚು ಜನರಿಗೆ ವೈರಸ್ ಅಟ್ಯಾಕ್ ಆಗ್ತಿತ್ತು. ಆದರೆ ಇದೇ ಮೊದಲ ಬಾರಿಗೆ 63 ದಿನಗಳ ಬಳಿಕ ದೇಶದಲ್ಲಿ 53,000 ಜನರಿಗೆ ವೈರಸ್ ಹೋಗಿದೆ. 77 ದಿನಗಳ ಬಳಿಕ ಸೋಂಕಿನ ಪ್ರಮಾಣದಲ್ಲಿ ಇಳಿಕೆ ಕಂಡಿರುವುದು ಆಶಾದಾಯಕವೆನಿಸಿದ್ರೂ ಕೂಡ ಟೆಸ್ಟಿಂಗ್ ಪ್ರಮಾಣದ ಬಗ್ಗೆಯೂ ಅನುಮಾನ ಮೂಡಿದೆ. ದೇಶದ ಕೆಲ ರಾಜ್ಯಗಳಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಇಳಿಕೆಯಾಗ್ತಾ ಇದ್ರೂ ಸಹ 3 ರಾಜ್ಯಗಳಲ್ಲಿ ಮಾತ್ರ ಕೊರೋನಾ ನಿಯಂತ್ರಣಕ್ಕೆ ಸಿಗ್ತಿಲ್ಲ. ಕರ್ನಾಟಕ, ಕೇರಳ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಸೋಂಕು ಇನ್ನೂ ಇಳಿಕೆಯಾಗ್ತಿಲ್ಲ. ನಿನ್ನೆ ಮಹಾರಾಷ್ಟ್ರದಲ್ಲಿ 7,089 ಜನರಿಗೆ ವೈರಸ್ ಹೋಗಿದ್ರೆ ಕರ್ನಾಟಕದಲ್ಲಿ 7,606 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ವಿಶ್ವದಾದ್ಯಂತ ಕೊರೋನಾ ವೈರಸ್ ಅಬ್ಬರಿಸಿ ಬೊಬ್ಬಿರಿತಾ ಇದ್ರೂ ಸಹ ಈವರೆಗೂ ವ್ಯಾಕ್ಸಿನ್ ಪತ್ತೆ ಮಾಡಲಾಗಿಲ್ಲ. ಜಾನ್ಸನ್ ಅಂಡ್ ಜಾನ್ಸನ್ ಕೊರೋನಾ ಲಸಿಕೆ ಪ್ರಯೋಗ ಮಾಡ್ತಾ ಇತ್ತು. ಆದರೆ ಏಕಾಏಕಿ ಲಸಿಕೆ ಪ್ರಯೋಗವನ್ನು ಸ್ಥಗಿತಗೊಳಿಸಿದೆ. ಲಸಿಕೆ ಪ್ರಯೋಗ ಸ್ಥಗಿತಕ್ಕೆ ಜಾನ್ಸನ್ ಅಂಡ್ ಜಾನ್ಸನ್ ಸಂಸ್ಥೆ ಯಾವುದೇ ಸ್ಪಷ್ಟ ಕಾರಣ ಕೊಟ್ಟಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಇದುವರೆಗೂ ಮನ್ ಕಿ ಬಾತ್ನಲ್ಲಿ ತಮ್ಮ ಭಾವನೆಗಳನ್ನು ಜನರೊಂದಿಗೆ ಹಂಚಿಕೊಳ್ತಾ ಇದ್ರು. ಈಗ ದುರ್ಗಾಪೂಜೆಯ ಪ್ರಯುಕ್ತ ಪಶ್ಚಿಮ ಬಂಗಾಳದ ಜನರನ್ನ ಉದ್ದೇಶಿಸಿ ಅಕ್ಟೋಬರ್ 22ರಂದು ಮಾತನಾಡಲಿದ್ದಾರೆ. ಮತ್ತೊಂದೆಡೆ ಸಿಎಂ ಮಮತಾ ಬ್ಯಾನರ್ಜಿ ಕೂಡ ದುರ್ಗಾಪೂಜೆಯ ಪೆಂಡಾಲ್ಗಳನ್ನು ಉದ್ಘಾಟನೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಮುಂದಿನ ವರ್ಷ ಪಶ್ಚಿಮ ಬಂಗಾಳದ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ. ಹೀಗಾಗಿ ಜನರನ್ನ ಒಲಿಸಿಕೊಳ್ಳಲು ಟಿಎಂಸಿ, ಬಿಜೆಪಿ ನಾನಾ ಕಸರತ್ತನ್ನು ನಡೆಸ್ತಾ ಇದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಭಾರೀ ಮಳೆ ಉಂಟಾಗಿದೆ. ವಿಜಯನಗರಂ, ನೆಲ್ಲೂರು, ಚಿತ್ತೂರು, ಅನಂತಪುರಂ, ಗುಂಟೂರು, ವಿಶಾಖಪಟ್ಟಣಂ ಸೇರಿದಂತೆ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಹೆದ್ದಾರಿಯಲ್ಲಿ ಭಾರೀ ನೀರಿನಲ್ಲಿ ಕಾರೊಂದು ಕೊಚ್ಚಿ ಹೋಗಿದೆ. ಆಂಧ್ರದ ನರ್ಸೀಪಟ್ನಂ ತೂನಿ ಹೆದ್ದಾರಿಯಲ್ಲಿ ಘಟನೆ ನಡೆದಿದ್ದು ಕಾರಿನಲ್ಲಿದ್ದ 3ರನ್ನ ರಕ್ಷಣೆ ಮಾಡಿದ್ದು ಓರ್ವ ಮಹಿಳೆ ಸಾವನ್ನಪ್ಪಿದ್ದಾಳೆ. ಕೆಕೆಆರ್ ತಂಡದ ವಿರುದ್ಧ ಮುಗಿಬಿದ್ದ ಆರ್ಸಿಬಿ ಎಬಿಡಿ ಬಗ್ಗೆ ಹೊಗಳಿಕೆಗಳ ಮಹಾಪೂರ. ಎಬಿಡಿ ಮತ್ತು ವಿರಾಟ್ ಕೊಹ್ಲಿ ಐಪಿಎಲ್ನಲ್ಲಿ ಮಾಡಿದ ದಾಖಲೆ ಆದರೂ ಏನು? ಲಾಕ್ಡೌನ್ ಬಳಿಕ ಸಿನಿಮಾ ಶೂಟಿಂಗ್ನಲ್ಲಿ ರಚ್ಚು ಹವಾ ಎಬ್ಬಿಸಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಶಾರ್ಜಾದಲ್ಲಿ ನಡೆದ ಕೋಲ್ಕತ್ತಾ ವಿರುದ್ಧ ಐಪಿಎಲ್ ಮ್ಯಾಚ್ನಲ್ಲಿ ಆರ್ಸಿಬಿ ತಂಡದ ಎಬಿ ಡಿವಿಲಿಯರ್ಸ್ ರನ್ ಸುನಾಮಿ ಎಬ್ಬಿಸಿದ್ರು. ಸಿಡಿಲಬ್ಬರದ ಬ್ಯಾಟಿಂಗ್ ಮೂಲಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. 33 ಎಸೆತಗಳಲ್ಲಿ 5 ಬೌಂಡರಿ, 6 ಸಿಕ್ಸಸ್ ಹಿಡಿದಂತಹ ಎಬಿಡಿ ಅಜೇಯ 73 ರನ್ ಗಳಿಸುವುದರೊಂದಿಗೆ ತಂಡದ ಸ್ಕೋರ್ ಹೆಚ್ಚಿಸಿದ್ರು. ಕೆಕೆಆರ್ ವಿರುದ್ಧ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಎಬಿ ಡಿವಿಲಿಯರ್ಸ್ ಅನ್ನ ಆರೋನ್ ಫಿಂಚ್ ಕೊಂಡಾಡಿದ್ದಾರೆ. ಎಬಿಡಿ ವಿಶೇಷ ಬ್ಯಾಟ್ಸ್ಮನ್, ನಾನು ಬೇಗನೆ ಔಟ್ ಆಗಿದ್ರೆ ಇನ್ನೂ ಹೆಚ್ಚಿನ ರನ್ ಹರಿದು ಬರ್ತಿತ್ತು ಎಂದು ಫಿಂಚ್ ತಿಳಿಸಿದ್ದಾರೆ.
ಐಪಿಎಲ್ನಲ್ಲಿ ಆರ್ಸಿಬಿ ತಂಡದ ವಿರಾಟ್ ಕೊಹ್ಲಿ ಹಾಗೂ ಎಬಿ ಡಿವಿಲಿಯರ್ಸ್ 3000 ರನ್ಗಳ ದಾಖಲೆಯ ಜೊತೆಯಾಟವಾಡಿದೆ. ಕೋಲ್ಕತಾ ವಿರುದ್ಧ ಶತಕದ ಜೊತೆಯಾಟವಾಡಿರುವಂತಹ ಈ ಜೋಡಿ ವಿಭಿನ್ನ ದಾಖಲೆಯನ್ನ ಮಾಡಿದೆ. ಕೆಕೆಆರ್ ವಿರುದ್ಧ ಶತಕದ ಜೊತೆಯಾಟವಾಡಿರುವಂತಹ ಕೊಹ್ಲಿ ಹಾಗೂ ಡಿವಿಲಿಯರ್ಸ್ ಐಪಿಎಲ್ನಲ್ಲಿ 10ನೇ ಬಾರಿಗೆ ಶತಕದ ಜೊತೆಯಾಟವಾಡಿದ್ರು. ಕೊಹ್ಲಿ ಒಟ್ಟು 19 ಬಾರಿ ಶತಕದ ಜೊತೆಯಾಟದಲ್ಲಿ ಭಾಗಿಯಾಗಿದ್ದಾರೆ. ಗೇಲ್ ಜೊತೆಗೂ ಕೊಹ್ಲಿ 9 ಶತಕದ ಆಟವಾಡಿದ್ದಾರೆ. ಆರ್ಸಿಬಿ ವಿರುದ್ಧದ ಪಂದ್ಯದೊಂದಿಗೆ ಟಾಮ್ ಬೆಂಟನ್ ಐಪಿಎಲ್ಗೆ ಪದಾರ್ಪಣೆ ಮಾಡಿದರು. ಸುನಿಲ್ ನರೈನ್ ಸ್ಥಾನಕ್ಕೆ ರೀಪ್ಲೇಸ್ ಆಗಿದ್ದಂತಹ ಟಾಮ್ ಬೆಂಟನ್ 12 ಎಸೆತಗಳಲ್ಲಿ ಕೇವಲ 8 ರನ್ ಗಳಿಸಿದ್ದಾಗ ನವದೀಪ್ ಸೈನಿ ಬೌಲಿಂಗ್ನಲ್ಲಿ ಬೋಲ್ಡ್ ಆದರು. ಲಾಕ್ಡೌನ್ ಬಳಿಕ ಸಿನಿಮಾ ಶೂಟಿಂಗ್ಗೆ ಶುರುವಾಗಿದ್ದು, ಸಿನಿಮಾ ಸ್ಟಾರ್ಗಳು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ನಟಿ ರಚಿತಾ ರಾಮ್ ಶೂಟಿಂಗ್ ಲೈಫ್ ಅನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಮೇಕಿಂಗ್ನ ಕೆಲವೊಂದು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಖುಷಿ ಹಂಚಿಕೊಂಡಿದ್ದಾರೆ. ಬಾಲಿವುಡ್ ನಟ ಸೋನು ಸೂದ್ ಸದ್ಯ ರಿಯಲ್ ಹೀರೋ ಅನ್ಸ್ಕೊಂಡಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಬಡವರಿಗೆ ಸಹಾಯ ಮಾಡುವ ಮೂಲಕ ಸಾಮಾಜಿಕ ಕಾರ್ಯಕ್ಕೆ ಮುಂದಾಗಿದ್ರು. ಲಾಕ್ಡೌನ್ ಬಳಿಕವೂ ಸಾಕಷ್ಟು ಜನರಿಗೆ ಸೋನು ಸೂದ್ ಸಹಾಯ ಹಸ್ತ ಚಾಚಿದ್ದಾರೆ. ಹೀಗಾಗಿ ಸೋನು ಸೂದ್ ಅಭಿಮಾನಿಗಳು ಅವರಿಗೆ ಭಾರತ ರತ್ನವನ್ನ ನೀಡಬೇಕು ಅಂತ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ಖ್ಯಾತ ನಟಿ ಸೌಂದರ್ಯ ಜೀವನ ಚರಿತ್ರೆ ಇದೀಗ ಸಿನಿಮಾ ಆಗ್ತಾ ಇದೆ. ದಶಕಗಳ ಕಾಲ ಚಿತ್ರರಂಗವನ್ನ ಆಳಿದಂತಹ ಸೌಂದರ್ಯ ಬಹುಭಾಷೆಗಳಲ್ಲೂ ಸೂಪರ್ ಸ್ಟಾರ್ ಎನಿಸಿಕೊಂಡಾಕೆ ಇದೀಗ ಸೌಂದರ್ಯ ಬಯೋಪಿಕ್ ತೆರೆ ಮೇಲೆ ಬರ್ತಾ ಇದ್ದು, ಈ ಚಿತ್ರದಲ್ಲಿ ಸೌಂದರ್ಯ ಪಾತ್ರ ಮಾಡಲಿದ್ದಾರಂತೆ ನಟಿ ಸಾಯಿ ಪಲ್ಲವಿ. ಪೊಗರು ಚಿತ್ರಕ್ಕಾಗಿ ನಟ ಧ್ರುವ ಸರ್ಜಾ ಗಡ್ಡ ಬಿಟ್ಟು ರಗಡ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ರು. ಸದ್ಯ ಪೊಗರು ಚಿತ್ರದ ಶೂಟಿಂಗ್ ಮುಗಿದಿದ್ದು, ಅಕ್ಟೋಬರ್ 17ಕ್ಕೆ ಧ್ರುವ ತಮ್ಮ ಗಡ್ಡಕ್ಕೆ ಕತ್ರಿ ಹಾಕಲಿದ್ದಾರಂತೆ. ಅಂದು ಚಿರು ಸರ್ಜಾ ಹುಟ್ಟಿದ ಹಬ್ಬವಿದ್ದು ಧ್ರುವ ಹೊಸ ಸಿನಿಮಾ ಮುಹೂರ್ತ ನೆರವೇರಿದೆ.